ಇವತ್ತು ನಾನು ರೋಸ್ಟ್ ಮಾಡಾಕತ್ತಿರೋ ಫಿಲ್ಮ್ ಹೆಸರು ಗುಂಟೂರು ಕಾರಂ. ಆ ಕುರ್ಚಿನ್ ಮರ್ಚಿಟ್ಟು ಈ ಫಿಲ್ಮ್ನಾಗ ಹೀರೋ ಆಗಿರೋದು ನಮ್ಮ ಮಹೇಶ್ ಅಣ್ಣ. ಅಣ್ಣ ಇತ್ತೀಚೆಗೆ ಮಾಡಿರೋಂತ ಎಲ್ಲಾ ಫಿಲ್ಮ್ಸ್ ಗಳಿಗೂ ಒಂದ ಗೆಟಪ್ ಮತ್ತೆ ಒಂದ ಎಕ್ಸ್ಪ್ರೆಷನ್ ನ ಕೊಡ್ತಿರ್ತಾನ. ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ಬೇಕಿದ್ರೆ ನೀವ ನೋಡ್ರಿ, ಶ್ರೀಮಂತುಡು ಫಿಲ್ಮ್ ನಾಗ ಅಣ್ಣ ಹಿಂಗಿದ್ದ, ಭರತನೇನೇನು ಅನ್ನೋ ಫಿಲ್ಮ್ ನಾಗ ಅಣ್ಣ ಹಿಂಗಿದ್ದ, ಸ್ಪೈಡರ್ ನಾಗ ಹಿಂಗಿದ್ದ, ಮಹರ್ಷಿ ಫಿಲ್ಮ್ ನಾಗೂ ಸೇಮ್ ಇದ್ದ. ಈಗ ಗುಂಟೂರು ಕಾರಂ ಫಿಲ್ಮ್ ನ ಸತಿಗೂ ಅಣ್ಣ ಎಕ್ಸಾಕ್ಟ್ಲಿ ಹಿಂಗೆ ಅದನ. ನನ್ ಕಂದ ಗೆಟಪ್ ನ ಬಿಟ್ಟಾಕ್ರಿ, ಲಾಸ್ಟ್ 10-15 ಫಿಲ್ಮ್ಸ್ ಇಂದ ಅಣ್ಣ ಹೇರ್ ಸ್ಟೈಲ್ ಸತಿಗೂ ಚೇಂಜ್ ಮಾಡಿಲ್ಲ. ಇನ್ನು ಈ ಫೋಟೋಸ್ ನೆಲ್ಲ ಅಕ್ಕ ಪಕ್ಕ ಇಟ್ರ ಇದೆಲ್ಲ ಒಂದ ಫಿಲ್ಮ್ ಇಂದು ಅಂತ ಅನಿಸ್ತತಿ. ಹೀಗೆಲ್ಲ ಅವಮಾನ ಮಾಡ್ಬೇಡಿ ಪ್ಲೀಸ್. ಸೊ ಈ ಗುಂಟೂರು ಕಾರಂ ಫಿಲ್ಮಿನ ಬಜೆಟ್ 200 ಕೋಟಿ ಅಂತೆ. ಈ ಫಿಲ್ಮಿಗೆ 200 ಕೋಟಿ ಎಲ್ಲಿಂದ ಖರ್ಚಾತೋ ದೇವರಿಗೆ ಗೊತ್ತು. ಯಾಕಂದ್ರೆ ಫಿಲ್ಮ್ ಪೂರ್ತಿ ನಮ್ಮನ್ನ ಗುಂಟೂರು ಟು ಹೈದರಾಬಾದ್ ಅಡ್ಡಾಡೋದ್ ಬಿಟ್ರ ಬೇರೆ ಏನು ಮಾಡಿಲ್ಲ. ಇನ್ನು ಈ ಫಿಲ್ಮ್ ನಾಗ ಬಾಹುಬಲಿ ಅಮ್ಮ ಮತ್ತೆ ಸಲಾರಿ ನಮ್ಮ ಇಬ್ರು ಅದಾರ. ಫಿಲ್ಮ್ ಸ್ಟಾರ್ಟ್ ಆಗ್ತದಂಗ ಮಕಂದಿರ ಅಂಕಲ್ಗೆ ಟಾರ್ಚ್ ಬಿಟ್ಟು ಹೊಡಿತಾರ. ಈ ಅಂಕಲಿಗೆ ಹೊಡೆದದ್ದು ವಿಲನ್ ಅಲ್ಲ, ಕಾಮಿಡಿಯನ್ನು. ಇವರು ಅಂಕಲಿಗೆ ಹೊಡೆದದ್ದು ಮೆಣಸಿನಕಾಯಿ ಗೋಡೌನಿಗೆ ಬೆಂಕಿ ಹಚ್ಚಾಕ. ಈ ಕಡೆ ಸೈಡ್ ಗೋಡೌನಿನ ಓನರ್ ಆರಾಮ್ಸೆ ಹಾಡ್ ಕೇಳ್ಕೊಂತ ಕುಂತಿರ್ತಾನ. ನಮ್ಮ ಊರಿಗೆ ಮೊಹರಮ್ಮ ಹಬ್ಬಕ್ಕ ಬಾ ಚಿನ್ನಿ ಬಾ ಚಿನ್ನಿ. ಸೊ ಗೋಡೌನ್ ಬ್ಲಾಸ್ಟ್ ಹಾಕದಂಗ ನಮ್ಮ ಓನರ್ ಸ್ಪಾಟ್ ಗೆ ಬರ್ತಾನ. A few moments later. ರಂಗಂ ಏನದು? ದೀಪಾವಳಿ ಪಟಾಕಿ ಅಣ್ಣ. ಕಣ್ ಮುಂದೆನೆ ಗೋಡೌನ್ ಬ್ಲಾಸ್ಟ್ ಆಗಿದ್ರು ಎಂತ ಕ್ವಶನ್ ಕೇಳ್ತಾ ನೋಡ್ರಿ ಈ ಪುಣ್ಯಾತ್ಮ. ರಂಗಂ ಏನದು? ಇಲ್ಲಿ ಒಂದ್ ಅಂಕಲ್ ವಿಲನಿನ್ ತಮ್ಮನ್ ಗಂಟ್ಲು ಪೈಪ್ ನ ಕೊಯ್ದು ಬಿಡ್ತಾನ. ಅದಕ್ಕೆ ಒಂದ್ ದಿವಸ ರಾತ್ರಿ ಇದ್ಬಿಟ್ಟು ಗಂಟ್ಲು ಪೈಪ್ ನ ಕೊಯ್ದು ಬಿಟ್ಟೆ. ಕೊಲೆನ ಅಂಕಲ್ ಮಾಡಿದ್ರು, ಜೈಲಿಗೆ ಹೀರೋನಪ್ಪ ಹೋಗಾನ. ಬಟ್ ಅವತ್ ರಾತ್ರಿ ಹೀರೋನ್ ಕಣ್ಣೊಳಗಡೆ ಒಂದು ಬೆಂಕಿದು ಕಿಡಿ ಬಿದ್ದುದ್ಕ ಅಣ್ಣಗ ಒಂದ್ ಸೈಡ್ ಕಣ್ಣು ಬ್ಲರ್ ಕಾಣಿಸ್ತತಿ, ಜಪಾನೀಸ್ ವಿಡಿಯೋ ತರ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ಹೀರೋನಮ್ಮ ಎಂತ ಡೇಂಜರ್ ಅದಾಳಂದ್ರ ಗಂಡ ಜೈಲಿಗೆ ಹೋಗುದಂಗ ಮಗುನ್ ಬಿಟ್ಟು ಬೇರೆ ತನ್ ಮದುವೆ ಆಗಿ ಹೊಸ ಮಗುನ್ ಮಾಡ್ಕೊಂಡ್ಬಿಡ್ತಾಳ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಆಕ್ಚುಲಿ ಈಕಿ ಅಪ್ಪ ಪ್ರಕಾಶ್ ರಾಜು ಮಿನಿಸ್ಟರ್ ಆಗಿರ್ತಾನ. ಇದರಿಂದಾಗಿ ಕೆಲವು ವರ್ಷ ಆದ್ಮ್ಯಾಗ ಈಕಿನ ಅವನು ಲಾ ಮಿನಿಸ್ಟರ್ ಮಾಡ್ತಾನ. ನೆಪೋಟಿಸಂ. ಸೊ ನಮ್ ಪ್ರಕಾಶ್ ಅಣ್ಣನ ಆಸ್ತಿ ಬಾಳ ಇರೋದ್ರಿಂದ ಇದನ್ನ ಹಳೆ ಮೊಮ್ಮಗು ಬರ್ದ್ಕೊಡಕ ಇವನಿಗೆ ಇಷ್ಟ ಇರಲ್ಲ. ಇದರಿಂದಾಗಿ ಪೇಪರ್ ಮ್ಯಾಗ ಸೈನ್ ಹಾಕ್ಸ್ಬೇಕಂತ ಮೊಮ್ಮಗನ್ನ ಆಫೀಸಿಗೆ ಕರೆಸ್ರಿ ಅಂತ ಲಾಯರ್ ಪಣಿಗೆ ಹೇಳ್ತಾನ. ಈ ಕಡೆ ಸೈಡ್ ಗುಂಟೂರಾಗ ನಮ್ ಹೀರೋ ರಮಣನ್ ಎಂಟ್ರಿ ಹಾಕತಿ. ಏನು ಅದೇ ನೀನ್ ಹೈದರಾಬಾದ್ ಹೋಗ್ತಿದ್ಯೋ ಇಲ್ವ ಅಂತ ಪಾಣಿ. ಸೊ ಆಫೀಸಿಗೆ ಕರೆದ್ರಿಂದ ನಮ್ ಹೀರೋ ರಮಣ ಕಾರ್ ಎತ್ಕೊಂಡು ಆಫೀಸ್ ಹತ್ರ ಬರ್ತಾನ. ಇಲ್ಲಿ ಬರಂತ ದರಿದ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳ್ರಿ ಒಂದ್ಸಲ. ರಮಣ ಬಂದ ರಮಣನಂತೆ ಹುಯಿ. ಥೂ ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಸೊ ಫೈನಲಿ ನಮಗೆ ರಮಣನ್ ಫೇಸ್ ಕಾಣಿಸ್ತತಿ. ಸೊ ಪಾರ್ಟಿ ಆಫೀಸ್ ಒಳಗಡೆ ಹೋಗ್ತಿದ್ದಂಗ ಅಮ್ಮನ್ ಫೋಟೋ ನೋಡಿ ಅಣ್ಣ ಎಮೋಷನಲ್ ಹಾಕಾನ. ಸೊ ಇವರು ಸೈನ್ ಮಾಡಕ ಕರೆದ್ರದ್ರಿಂದ ಅಣ್ಣ ಪೇಪರ್ ಮೇಲೆ ಸೈನ್ ಮಾಡಿ ಅಲ್ಲಿಂದ ಹೋಗಾನ. ಆದ್ರೆ ಇವನು ಹೊರಗೋದ್ಮೇಲೆ ಗೊತ್ತಾಗೋದು ಅಣ್ಣ ಸೈನ್ ಮಾಡೋದ್ರ ಬದ್ಲಿ ಏನ್ ಕಿತ್ಕೊಳಕತಿ ಕಿತ್ಕೊಳ್ರಿ ಅಂತ ಬರ್ದಾನ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಈಗ ರಮಣ ನಾರ್ಮಲ್ ಆಗಿ ಮನೆಗೆ ಹೋಗ್ಬೋದಿತ್ತು, ಆದ್ರೆ ಅಣ್ಣ ಪಾರ್ಟಿ ಆಫೀಸ್ ಮುಂದೆ ಮಾಡಿರಂತ ಅರೇಂಜ್ಮೆಂಟ್ ನೆಲ್ಲ ಕೇಳ್ಸೋಕಾನ. ಇನ್ನೇನು ಇಲ್ಲೊಂದ್ ಸಾಂಗ್ ಬರ್ತೈತಿ. ಬಿರುಗಾಳಿಯ ಹಾಗೆ ನುಗ್ಗೋದು ನೋಡು ಹತ್ತುವ ಬಂಡಿ. ಬಿರುಗಾಳಿಯ ಹಾಗೆ ನುಗ್ಗೋದು ನೋಡು ಹತ್ತುವ ಬಂಡಿ. ಇನ್ನು ಲಿರಿಕ್ಸ್ ಬಗ್ಗೆ ಅಂತೂ ನಾವು ಮಾತಾಡಂಗೇ ಇಲ್ಲ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಸಾಂಗ್ ಇರ್ಲಿ ಏನೇ ಇರ್ಲಿ ನಮ್ಮ ಅಣ್ಣನ ಎಕ್ಸ್ಪ್ರೆಷನ್ 1% ಸತಿಗೂ ಚೇಂಜ್ ಆಗಲ್ಲ. ಇನ್ನು ಈ ಹೆಣ್ಮಕ್ಳು ಯಾಕೆ ಒಣಕಿಡ್ಕೊಂಡ್ ಹಿಂಗ್ ಡ್ಯಾನ್ಸ್ ಮಾಡಕತ್ತಾರೋ ನನಗೆ ಗೊತ್ತಾಗವಲ್ದು. ಸೊ ಸಾಂಗ್ ಮುಗಿತಿದ್ದಂಗ ಒಂದ್ ಹೀರೋಯಿನ್ ಎಂಟ್ರಿ ಆಕತಿ. ಅಮ್ಮ ಭಾವ ಬಂದ್ರು. ರಮಣ ಮನಿಗ್ ಬರ್ತಿದ್ದಂಗ ಅವ್ರ ಅತ್ತಿ ಅವನನ್ನ ಬಹಳ ಚೆನ್ನಾಗಿ ರೋಸ್ಟ್ ಮಾಡ್ತಾಳ. ಏನು ಒಂದ್ ಕಣ್ಣು ಹೇಗಿದ್ರು ಕೆಲ್ಸ ಮಾಡಲ್ಲ, ಇದ್ ಹಾಕೊಂಡ್ರೆ ಚೆನ್ನಾಗ್ ಕಾಣ್ಸತ್ತಾ? ಈ ಕಡೆ ಸೈಡ್ ನಮ್ ಪ್ರಕಾಶ್ ಅಣ್ಣ ರಮಣನ್ನ ಮತ್ತೆ ಕರ್ಸಿ ಸೈನ್ ಮಾಡಿಸ್ಕೆ ಅಂತ ಪಣಿಗೆ ಹೇಳ್ತಾನ. ಇದರಿಂದಾಗಿ ನಮ್ ರಮಣ ಲಾಯರ್ ಪಣಿ ಮನಿಗ್ ಬರ್ತಾನ. ಇಲ್ಲಿ ರಮಣನ್ ಕಣ್ಣಿಗೆ ಶ್ರೀಲೀಲಾ ಕಾಣಿಸ್ತಾಳ. ನಮ್ಮ ಅಕ್ಕ ಹೋಮ್ ಟೂರ್ ಮಾಡಕತ್ತಾಳ. ಇವತ್ತಿನ ನಮ್ ಸ್ಪೆಷಲ್ ಹೋಮ್ ಟೂರ್. ಇಲ್ಲಿ ಲಾಯರ್ ಜೊತೆ ಮಾತಾಡಿದ್ಮ್ಯಾಗ ಅಣ್ಣ ತನ್ನ ತಾತನ್ ಮನೆಗೆ ಹೋಗಿ ಎಲ್ರಿಗೂ ಇನ್ಸಲ್ಟ್ ಮಾಡಿ ಅಲ್ಲಿಂದ ಹೋಗಾನ. ಬಟ್ ಹೋಗಿನೋ ಮುಂಚೆ ಅವನಿಗೆ ಅವ್ರ ಅಮ್ಮನ್ ನೆರಳು ಕಾಣಿಸ್ತತಿ. ಆದ್ರ ತಿರುಗಿ ನೋಡೋ ವರ್ಷದಿಗೆ ಅಕ್ಕ ಎಸ್ಕೇಪ್ ಆಗ್ಬಿಡ್ತಾಳ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಸೊ ಶ್ರೀಲೀಲನ ಯೂಸ್ ಮಾಡ್ಕೊಂಡು ಇವನ ಹತ್ರ ಸೈನ್ ಮಾಡಿಸ್ಕೇಬೇಕಂತ ಈಕಿನ ಇವರು ಗುಂಟೂರಿಗೆ ಕಳಿಸ್ತಾರ. ಈ ಕಡೆ ಸೈಡ್ ವಿಲನ್ಸ್ ಗಳು ಬಿಸ್ನೆಸ್ ನಾಗ ಲಾಸ್ ಮಾಡಿಸಿರೋದ್ರಿಂದ ನಮ್ ರಮಣ ಅವ್ರ ಮನಿಗೆ ಹೋಗಾನ. ಇನ್ನೇನು ಆಬ್ವಿಯಸ್ಲಿ ಇಲ್ಲೊಂದು ಫೈಟಿಂಗ್ ನಡೀತೈತಿ. ನಮಸ್ಕಾರ ಹಕ್ಕ ಬಿಡ್ಬೇಡ. ಇದು ತೆಲುಗು ಫಿಲಿಂ ಆಗಿರೋದ್ರಿಂದ ಇಲ್ಲಿ ಗ್ರಾವಿಟಿಗೆ ಕೆಲಸ ಇಲ್ಲ.
ಇನ್ನು ಈ ಊರಿನ ಜನರು ನೋಡ್ರಿ ನಡೀತಿರೋ ಜಗಳನ್ನ ಬಿಡ್ಸದ್ ಬಿಟ್ಟು ಕ್ಯಾಕೆ ಹೊಡಿಯಾಕತ್ತಾರ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಸೊ ಎಲ್ಲಾ ವಿಲನ್ಸ್ ಗಳಿಗೂ ಹೊಡೆದ್ಮ್ಯಾಗ ಇವನು ಸೈಲೆಂಟ್ ಆಗಿ ಅಲ್ಲಿಂದ ಹೋಗೋದ್ ಬಿಟ್ಟು ತನ್ನ ಗಾಡಿನ ತಾನ ಬ್ಲಾಸ್ಟ್ ಮಾಡ್ಕೊಂತಾನ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಈ ಕಡೆ ಸೈಡ್ ನಮ್ ಶ್ರೀಲೀಲನ್ ಕಾರು ಕೆಟ್ಟೋಗಿರೋದ್ರಿಂದ ರಮಣನ್ ಮನೆಗ ಉಳ್ಕಂತಾಳ. ಆಕ್ಚುಲಿ ಶ್ರೀಲೀಲಾ ಲಾಯರ್ ಪಣಿ ಮಗಳು. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ನಮ್ ಲಾಯರ್ ಸೈನ್ ಮಾಡ್ಸಕ್ಕೋಸ್ಕರ ತನ್ನ ಮಗಳನ್ನ ಇರೋ ಹತ್ರ ಕಳ್ಸಾನ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ರಮಣ ನೈಟು ಎಣ್ಣೆ ಹೊಡಿಯಕರ ಅಲ್ಲಿಗೆ ಶ್ರೀಲೀಲಾ ಬಂದು ತಾನ್ ಸತಿಗೂ ಎಣ್ಣೆ ಹೊಡಿತಾಳ. ಇನ್ನೇನು ಅಕ್ಕ ರಚ್ಚಿಗೆದ್ದು ಡ್ಯಾನ್ಸ್ ಮಾಡ್ತಾಳ. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಇವ್ನು ಲುಂಗಿನೇ ಬಿಚ್ಚಿಬಿಡ್ತಾಳ. ಸೊ ಡ್ಯಾನ್ಸ್ ನೆಲ್ಲ ಮಾಡಿ ಇವನು ಇಂಪ್ರೆಸ್ ಮಾಡಿದ್ಮ್ಯಾಗ ಸೈನ್ ಮಾಡ್ರಿ ಅಂತ ಹೇಳಿದ್ರು ಸತಿಗೂ ಇವನು ಸೈನ್ ಮಾಡಲ್ಲ. ಸೊ ಇದು ವರ್ಕೌಟ್ ಆಗಲ್ಲ ಅಂತ ಹೇಳಿ ಅಕ್ಕ ಬೆಳಗ್ಗೆನ ಮನಿ ಬಿಟ್ಟು ಹೋಗಾಳ. ಬಟ್ ಕಾರ್ನಾಗ ಹೋಗರ ವಿಲನ್ ಸೈಡ್ ನರ್ದು ಮೂರ್ತಿನ ಇವರು ಕೆಡಿಸ್ಬಿಡ್ತಾರ. ಇದರಿಂದ ರಚ್ಚಿಗೆದ್ದಂತ ವಿಲನ್ಸ್ ಗಳು ಇವ್ರ ಮ್ಯಾಗ ಅಟ್ಯಾಕ್ ಮಾಡ್ತಾರ. ಆದ್ರೆ ಟೆನ್ಷನ್ ತಗೋಬೇಡ್ರಿ, ನಮ್ ಹೀರೋ ಅಲ್ಲಿಗೆ ಬಂದು ಇವ್ರನ್ನ ಸೇವ್ ಮಾಡ್ತಾನ. ಸೊ ಫೈನಲಿ ನಮ್ ರಮಣನ ಈಕಿಗೆ ಡ್ರಾಪ್ ಆಗ್ತಾನ. ಈಗ ಅಕ್ಕಗ ಇವನ್ ಮ್ಯಾಗ ಲವ್ ಆಗಿರೋದ್ರಿಂದ ಈಕಿ ಡ್ಯಾನ್ಸ್ ಮಾಡ್ತಿದ್ದಂಗ ಅಕ್ಕಪಕ್ಕದಾಗ ಇರೋರೆಲ್ಲರೂ ಡ್ಯಾನ್ಸ್ ಮಾಡ್ತಾರ. ಸೊ ಈಕಿನ ಮನಿಗ್ ಬಿಡೋಷ್ಟೊತ್ತಿಗೆ ನಮ್ ರಮಣಗ ಈಕಿ ಕಂಪ್ಲೀಟ್ಲಿ ಬಿದ್ದೋಗಿರ್ತಾಳ. ಸೊ ಈಕಿನ ಡ್ರಾಪ್ ಮಾಡಿ ವಾಪಸ್ ಹೋಗರ ಪೊಲೀಸರು ರಮಣನ್ನ ಅರೆಸ್ಟ್ ಮಾಡ್ತಾರ. ಇಲ್ಲಿ ನಮ್ ರಮಣ ಪೊಲೀಸ್ ಸ್ಟೇಷನ್ ಆಗ ಕುತ್ಕೊಂಡು ಪೊಲೀಸರಿಗೆ ಆವಾಜ್ ಹೊಡಿತಾನ. ನಾಲ್ಗೆ ತಿರುಗುತ್ತೆ ಅಂತ ಏನೋ ಅನ್ಬಾರ್ದು. ಅದಾದ್ಮೇಲೆ ನನ್ನ ಕೈ ಮೇಲೆ ಇಳುತ್ತೆ, ಯಾವ ಕಡೆ ತಿರುಗಿಸ್ತೀನೋ ನನಗೆ ಗೊತ್ತಿಲ್ಲ. ರಿಯಲ್ ಲೈಫ್ ನಾಗ ಪೊಲೀಸ್ ಸ್ಟೇಷನ್ ಕುತ್ಕೊಂಡ್ ಪೊಲೀಸರಿಗೆ ಆವಾಜ್ ಹೊಡೆದ್ರ ಕಾರ್ ಪುಡಿ ಇಟ್ರಾರು. ಸೊ ಅರೆಸ್ಟ್ ಮಾಡಿಸಿದ್ದು ಪ್ರಕಾಶ್ ರಾಜೆ ಅಂತ ಗೊತ್ತಾಗ್ತಿದ್ದಂಗ ಅಣ್ಣ ಅವ್ರ ಮನೆಗ್ ಬಂದು ಅವ್ರ ಮನೆಗಿರಂತ ಕಾಸ್ಟ್ಲಿ ಸಾಮಾನೆಲ್ಲ ಹಾಳು ಮಾಡ್ಬಿಡ್ತಾನ. ಇವ್ನ್ ಮಾಡ್ತಾರ ರಾಡಿಗಳನ್ನೆಲ್ಲ ನೋಡಕ್ ಆಗ್ಲಿಲ್ದಂಗ ಫೈನಲಿ ಅವ್ರ ಅಮ್ಮ ಅಲ್ಲಿಗೆ ಬರ್ತಾಳ. ಸೊ ಅಮ್ಮ ಹೊಡೆದ್ರದ್ರಿಂದ ಅಣ್ಣ ರಚ್ಚಿಗೆದ್ದು ಈಕಿಗೂ ನನಗೂ ಸಂಬಂಧ ಇಲ್ಲ ಅಂತ ಬರ್ದ್ರ ಪೇಪರ್ಸ್ ಮೇಲೆ ಸೈನ್ ಮಾಡಿ ಒಕ್ಕಾನ. ಈ ಕಡೆ ಸೈಡ್ ರಮಣ ಊರಿಗೆ ಬರ್ತಿದ್ದಂಗ ನಿಮ್ಮಮ್ಮ ನಿನ್ನ ಯಾಕೆ ಬಿಟ್ಟೋದ್ಲು ಅಂತ ಅವರಪ್ಪ ಫ್ಲಾಶ್ ಬ್ಯಾಕ್ ಹೇಳ್ತಾನ. ಆಕ್ಚುಲಿ ಹೀರೋನ್ ಕಣ್ಣಿಗೆ ಬೆಂಕಿ ಕಿಡಿ ಬಿದ್ದಾಗ ಇಮಿಡಿಯೇಟ್ಲಿ ಆಪರೇಷನ್ ಮಾಡಿಸ್ರಿ ಅಂತ ಅಮ್ಮ ಹೇಳಿದ್ಲಂತೆ. ಆದ್ರ ಅಪ್ಪ ಇವಾಗ್ಲೇ ಆಪರೇಷನ್ ಮಾಡ್ಸದ್ ಬೇಡ ಅಂತ ಜಗಳ ಆಡಿದ್ದಂತೆ. ಇದರಿಂದ ರಚ್ಚಿಗೆದ್ದಂತ ಅಮ್ಮ ಮನಿ ಬಿಟ್ಟು ಹೋಗಿ ಬೇರೆ ಮದುವೆ ಆದ್ಲಂತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೊ ಈ ಲಾಜಿಕ್ಲೆಸ್ ಫ್ಲಾಶ್ ಬ್ಯಾಕ್ ನ ಕೇಳಿದ್ಮ್ಯಾಗ ನಮ್ ಹೀರೋ ರಚ್ಚಿಗೆದ್ದು ಡಿಪ್ರೆಷನ್ ಆಗ ಡ್ಯಾನ್ಸ್ ಮಾಡ್ತಾನ. ನನ್ನ ಸೊಂಟವು ನೀ, ನನ್ನ ಕಂಠವು ನೀ, ಹಂದಿ ಹಿಡಿಯಾಕ ಫೇಮಸ್ ನೀ. ಈ ಕಡೆ ಸೈಡ್ ಹೀರೋನ ಸಾಯಿಸ್ಬೇಕಂತ ಒಬ್ನು ಸುಪಾರಿ ತಗೊಂಡು ಅವನನ್ನ ಸಾಯಿಸಕಂತ ಬಂದಿರ್ತಾನ. ಇನ್ನೇನು ನಮ್ ಹೀರೋ ಇವ್ರ ಕಡೆಗೂ ನಾಯಿ ಹೊಡೆದಂಗ್ ಹೊಡಿತಾನ. ನೆಕ್ಸ್ಟ್ ಸಡನ್ ಆಗಿ ಹೀರೋ ನಮ್ಮಗ ಆಕ್ಸಿಡೆಂಟ್ ಆಗ್ಬಿಡ್ತತಿ. ಖತಮ್. ಸೊ ಅಮ್ಮಗ ಆಕ್ಸಿಡೆಂಟ್ ಮಾಡಿಸಿದ್ದು ಹರಿದಾಸ್ ಅಂತ ನಮ್ ಹೀರೋಗ ಗೊತ್ತಾಗತಿ. ಇದರಿಂದ ಅಣ್ಣ ರಚ್ಚಿಗೆದ್ದು ಅವನ ಹತ್ರ ಬಂದು ಅವ್ರ ಕಡೆ ಎಲ್ರಿಗೂ ಹೊಡೆದ್ಬಿಡ್ತಾನ. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಇಲ್ಲಿ ಹರಿದಾಸ್ ಬಹಳ ಒಳ್ಳೆ ನನ್ನ ವಿಷಯ ಗೊತ್ತಾಗತಿ. ಇದರಿಂದಾಗಿ ಒಂದು ಸಾಂಗ್ ಸ್ಟಾರ್ಟ್ ಆಗತಿ. ಆನೆಸ್ಟ್ ಆಗಿ ಹೇಳ್ತೀನಿ, ಇದ್ರಷ್ಟು ಚೆನ್ನಾಗಿ ಡಬ್ ಆಗಿರೋಂತ ಕನ್ನಡ ಸಾಂಗ್ ನ ನಾನು ಇವತ್ತಿನ ತನಕ ಕೇಳಿಸ್ಕೊಂಡಿಲ್ಲ. ಅವಳಿಗಾಗಿ ಮೇಕೆ ಕೊಟ್ಟೆ ನೀ, ಅರು ನಂಗಾಗಿ ಒಂದು ಹಿಡಿ ಅಕ್ಕಿ ಕೊಟ್ಟೆ ನೀ. ಯಾಕೆ ಕಳಿಸ್ತೀರ ಈಗ? ನೋಡ್ರಿ ಅಪ್ಪ, ತನ್ನ ಹುಡುಗಿಗಾಗಿ ಮೇಕೆ ಗಿಫ್ಟ್ ಕೊಟ್ಟನ ನಮ್ಮ ಅಣ್ಣ. ಅವಳಿಗಾಗಿ ಮೇಕೆ ಕೊಟ್ಟೆ ನೀ. ಈ ಲಿರಿಕ್ಸ್ ಗಳನ್ನ ಬರ್ದನಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವಳಿಗಾಗಿ, ಅರೆ ಅವಳಿಗಾಗಿ. ಬಟ್ ಆಕಿಗೆ ಮೇಕೆ ಗಿಫ್ಟ್ ಕೊಟ್ಟು ನಮ್ ಶ್ರೀಲೀಲಾಕುಗ ಒಂದಿಡಿ ಅಕ್ಕಿ ಗಿಫ್ಟ್ ಕೊಟ್ಟನ. ಅರು ನಂಗಾಗಿ ಒಂದು ಹಿಡಿ ಅಕ್ಕಿ ಕೊಟ್ಟೆ ನೀ. ಪಾಪ ಇದರಿಂದ ಅಕ್ಕಗ ಬಹಳ ಪ್ರಾಬ್ಲಮ್ ಆಗೈತಿ. ಮೇಕೆ ಈಗ 100 ಆದರೂ ನೀ ಕೊಟ್ಟಿರೋ ಅಕ್ಕಿ ಮಾತ್ರ ಒಂದು ಚೂರು ಬೆಳೆಯಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಲಿರಿಕ್ಸ್ ಕಂಟಿನ್ಯೂ ಹಾಕುದಂಗ ಈಕಿ ಕಂಪ್ಲೇಂಟ್ಸ್ ಕಂಟಿನ್ಯೂ ಹಾಕವು. ಅವಳಿಗಾಗಿ ಓಲೆ ಕೊಟ್ಟೆ ನೀ, ಅರು ನಂಗೊಂದು ಚುಕ್ಕಿ ಚುಕ್ಕಿ ಸೀರೆ ಕೊಟ್ಟೆ ನೀ. ಏನೋ ಹೊಡೆದಂಗಾಯ್ತು. ಒಬ್ಬಾಕಿಗೆ ಓಲೆ ಗಿಫ್ಟ್ ಕೊಡ್ಸಿ ನಮ್ಮ ಅಕ್ಕಗ ಚುಕ್ಕಿ ಚುಕ್ಕಿ ಇರೋ ಸೀರೆ ಗಿಫ್ಟ್ ಕೊಡ್ಸನ ಅಣ್ಣ. ಅವಳಿಗಾಗಿ ಓಲೆ ಕೊಟ್ಟೆ ನೀ, ಅರು ನಂಗೊಂದು ಚುಕ್ಕಿ ಚುಕ್ಕಿ ಸೀರೆ ಕೊಟ್ಟೆ ನೀ. ಅಲ್ಲಣ್ಣ, ಕೊಡ್ಸೋದ್ ಕೊಡ್ಸಿ ಅಟ್ಲೀಸ್ಟ್ ಕ್ವಾಲಿಟಿ ಆದ್ರ ಕೊಡ್ಸ್ಬೇಕಾ? ಅವಳು ಅಲ್ಲ ಬೆಳಕಿನಂತೆ ಬಳಬಳ ಹೊಳೆಯುವಾಗ ಹಾರಿಬಲ್ ಪೀಪಲ್. ನಂಗೆ ಕೊಟ್ಟ ಸೀರೆ ಮಾತ್ರ ಬಣ್ಣ ಬಿಟ್ಟು ಬಾಡುತ್ತೈತೆ. ನಮ್ ಶ್ರೀಲೀಲಾಕುಗ ಯಾಕಣ್ಣ ಇಷ್ಟೊಂದು ಅನ್ಯಾಯ ಮಾಡಿದೆ ಅಂತ ಕೇಳಿದ್ಕ ಮಹೇಶ್ ಅಣ್ಣ ಏನಂದ ನೋಡ್ರಿ. ಆ ಕುರ್ಚಿನ್ ಮರ್ಚಿಟ್ಟು ಯಾರ್ಲೇಪ ಇದನ್ ಡಬ್ ಮಾಡಿದ್ದು? ಆ ಕುರ್ಚಿನ್ ಮರ್ಚಿಟ್ಟು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.
ಆ ಕುರ್ಚಿನ ಮಡ್ಚಿಟ್ಟು ಆ ಕುರ್ಚಿನ ಮಡ್ಚಿಟ್ಟು ಬೈದವೇ ಈ ಸಿಂಬಲ್ ಅಂತೂ ಬಹಳ ಚೆನ್ನಾಗೈತಿ. ಸೊ ಸಾಂಗ್ ಮುಗಿತಿದ್ದಂಗ ಅಮ್ಮನ್ ಮ್ಯಾಗ ಅಟ್ಯಾಕ್ ಮಾಡಿಸಿದ್ದು ಪ್ರಕಾಶ್ ರಾಜ್ ಅಣ್ಣ ಅಂತ ನಮ್ ಹೀರೋ ಗೊತ್ತಾಗತಿ. ಇದರಿಂದ ರಚ್ಚಿಗೆದ್ದು ಅಣ್ಣ ತನ್ನ ತಾತನ್ನ ಚೋಕ್ ಮಾಡ್ಬಿಡ್ತಾನ. ಈಗ ಈ ಅಂಕಲ್ ಪ್ರಕಾಶ್ ರಾಜ್ಗೆ ಒಂದ್ ಸತ್ಯನ ಹೇಳ್ತಾನ. ರಮಣ ರಮ್ಮ ಈ ಅಂಕಲ್ ನ ಮದುವೆ ಆಗಿದ್ರು ಕೂಡ ಇವ್ರಿಬ್ರು ನಡುವೆ ದಬಡಿ ನಡೆದೇ ಇಲ್ಲಂತೆ. ಆಮೇಲೆ ಇವ್ರಿಬ್ರಿಗೂ ಹುಟ್ಟ್ರಿ ಅಂತ ಈ ಮಗ ಅಡಾಪ್ಟೆಡ್ ಅಂತೆ. ಸೊ ಫೈನಲಿ ಅಮ್ಮ ಮಗ ಒಂದಾಗಿ ಗುಂಟೂರಿಗೆ ಹೋಕಾರ. ನೋಡ್ರಿ ಹೀರೋನಪ್ಪ ಇಷ್ಟೊಂದು ವರ್ಷ ಹೆಂಡತಿಯಿಂದ ದೂರ ಇದ್ದ. ಈಗ ಹೆಂಡತಿ ವಾಪಸ್ ಬಂದ್ರದ್ರಿಂದ ಹೀರೋನ್ ಅಪ್ಪಂದು ಮತ್ತೆ ಫಿಲ್ಮಿಂದು ಹ್ಯಾಪಿ ಎಂಡಿಂಗ್ ಆಕತಿ. ನನಗ್ ಗೊತ್ತಿರೋ ಹಾಗೆ ದಬಡಿ ದಿಬಡಿ. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾನು ಈ ವಿಡಿಯೋ ಒಳಗಡೆ ಮಾಡಿರೋಂಥ ಜೋಕ್ಗಳೆಲ್ಲ ಫಿಲ್ಮ್ ಒಳಗಡೆ ಇರೋಂಥ ಕ್ಯಾರೆಕ್ಟರ್ಗಳ ಮ್ಯಾಗ ಹೊರತು ಆಕ್ಟರ್ಗಳ ಮ್ಯಾಗ ಅಲ್ಲ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಯಾಕಿದೆ ಸಿಗ್ತೀನಿ ಅಲ್ಲಿ ತನಕ. ಹಲೋ ಹೇಳಿ ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.